ಹಿಡ್ಕೊಳ್ತೀನಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಲಾಗ್. ನಾನು ಪುಷ್ಪ. ಇವತ್ತು ಈವ್ನಿಂಗೇ ವಿಲಾಗ್ ಸ್ಟಾರ್ಟ್ ಮಾಡಿದೆ. ಈವ್ನಿಂಗ್ ಹಾಲು ಕಾಸಿ ದೇವ್ರಿಗೆ ದೀಪ ಹಚ್ಚಬೇಕು. ಆಮೇಲೆ ಒಂದು ಕಡೆ ಹೊರಗೆ ಹೋಗಬೇಕಾಗಿತ್ತು. ಸೊ ದೀಪ ಹಚ್ಚಿದೆ, ಜಗಲಿ ಮೇಲೂ ದೀಪ ಹಚ್ಚಿ ಆಮೇಲೆ ಹೊರಗೂ ಎಳ್ಳೆಣ್ಣೆ ದೀಪ ಹಚ್ತೀನಿ. ಹೊರಗಡೆ ಎಂಟ್ರೆನ್ಸಿಗೆ ಎಳ್ಳೆಣ್ಣೆ ದೀಪನೂ ಹಚ್ಚಿದೆ. ಆಮೇಲೆ ಇಲ್ಲಿ ಒಂದು ಪ್ಲಾಂಟ್ ಇಟ್ಟಿನಲ್ಲ, ಮನಿ ಪ್ಲಾಂಟ್, ಮತ್ತು ಅದಕ್ಕೊಂದು ಸ್ಟ್ಯಾಂಡ್ ತೊಗೊಂಡಿನಿ. ಅದು ಮೀಶೋದಿಂದ ತರಿಸಿನಿ. ಅದು ಆಲ್ರೆಡಿ ವಿಡಿಯೋ ಮಾಡೀನಿ, ಅನ್ಬಾಕ್ಸಿಂಗ್ ವಿಡಿಯೋ. ಸೊ ಅದನ್ನು ಶೇರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ಒಳಗೆ. ನಿನ್ನೆ ಈವ್ನಿಂಗ್ನ ಪಾರ್ಸೆಲ್ ರಿಸೀವ್ ಆಗೈತಿ, ಚಂದ ಅನ್ನಿಸ್ತು. ಸೊ ಮನಿ ಪ್ಲಾಂಟ್ ಇಡೋಕೆ ಅದು ಇಷ್ಟ ಆಯಿತು. ಆಮೇಲೆ ಈವ್ನಿಂಗ್ ಕೃಷ್ವಿಗೆ ಒಂದು ಸ್ವಲ್ಪ ಸ್ನ್ಯಾಕ್ಸು, ಆಮೇಲೆ ಇಬ್ಬರು ಸ್ನ್ಯಾಕ್ಸ್ ತಿಂದು ಒಂದು ಕಡೆ ನಾನು ಬ್ಲೌಸ್ ಹೊಲಿಲಿಕ್ಕೆ ಹಾಕಬೇಕಾಗಿತ್ತು. ಸೊ ಅದಕ್ಕೆ ಹೋಗ್ಬೇಕಂತ ಹೇಳಿ ರೆಡಿ ಆಗಬೇಕು. ಇದು ಕೈಯಾಗಿ ಹಿಡ್ಕೊಂಡು ತಿನ್ಬೇಕು. ಹಾಂ ಹೇಳಿ ಕೃಷ್ವಿಗೆ ನೋಡು, ಈ ಕಡೆ ಎಸ್ ಕಮ್ಮಿ ರೆಡಿಯಾಗಿ ಕೆಳಗೆ ಹೋದ್ವಿ. ಆಮೇಲೆ ಕೃಷ್ವಿಯವ್ರ ಅಪ್ಪಾಜಿ ಬರ್ತಾರತ್ತ ಅಂದ್ಕೊಂಡ್ವಿ, ಅವರು ಬರಲಿಲ್ಲ. ಸೊ ನಾವಾಗೇನ ನಡ್ಕೊತ ಕ್ಲಿನಿಕ್ ಕಡೆ ಹೋದ್ವಿ. ಅವರು ಪೇಷಂಟ್ ಇದ್ವು ಅಂಥೇಳಿ. ಸೊ ಕ್ಲಿನಿಕ್ ಕಡೆ ಹೋಗಿ ಆ ಕಡೆಯಿಂದ ಬೈಕ್ ಮೇಲೆ ಹೋಗ್ಬೇಕಂತೇಳಿ. ಯಾಕಂದರೆ ನಾವು ಒಬ್ಬಕ್ಕಿಂತ ಸ್ಕೂಟಿ ತೊಗೊಂಡು ಹೋಗೋಕ್ಕಾಗೋದಿಲ್ಲ. ಈಗ ಕೃಷ್ವಿ ಒಂದೊಂದು ಸಾರಿ ಗದ್ದಲ ಮಾಡ್ತಾಳೆ. ಸೊ ನನಗೆ ಅಂಜಿಕೆ ಬರ್ತೈತಿ. ಮೊದಲೆಲ್ಲ ಕೃಷ್ವಿ ಸಣ್ಣಕ್ಕಿದ್ದಾಗ ಬೇಬಿ ಕ್ಯಾರಿಯರ್ ಹಾಕ್ಕೊಂಡು, ಅಂದರೆ ಬೆನ್ನಿಗೆ ಹಾಕ್ಕೊಂಡು, ಆಮೇಲೆ ಹೊಟ್ಟೆ ಸೈಡ್ ಹಾಕ್ಕೊಂಡು ಕರ್ಕೊಂಡು ಹೋಗ್ತಿದ್ದೆ. ಸೊ ಈಗ ದೊಡ್ಡಕ್ಕೆಗಳ ಒಂದೊಂದು ಸಾರಿ ಕೇಳ್ತಾಳೆ, ಒಂದೊಂದು ಸಲ ಕೇಳೋದಿಲ್ಲ. ಅದು ಕಂಫರ್ಟ್ನೂ ಆಗೋದಿಲ್ಲ. ಸೊ ಪೇಷಂಟ್ ಮುಗಿದ್ಮೇಲೆ ಕೃಷ್ವಿಯವರ ಅಪ್ಪಾಜಿಗೂ ಕರ್ಕೊಂಡು ಟೇಲರ್ ಕಡೆ ಹೋಗಿ ಬ್ಲೌಸ್ನೂ ಹಾಕ್ಸ್ಕೊಂಡೆ. ಆಮೇಲೆ ಬರುವಾಗ ಒಂದು ಸ್ವಲ್ಪ ವೆಜಿಟೇಬಲ್ಸನ್ನು ತೊಗೊಂಡ್ವಿ. ವೆಜಿಟೇಬಲ್ಸ್ ಬೇಕಾಗಿತ್ತು. ಆಮೇಲೆ ಒಂದು ಸ್ವಲ್ಪ ಕಿರಾಣಿದು ಒಂದು ಸ್ವಲ್ಪ ಶಾಪಿಂಗ್ ಇತ್ತು. ಸೊ ಅದನ್ನು ಮಾಡ್ಕೊಂಡ್ವಿ. ಆಮೇಲೆ ಡ್ರೈ ಫ್ರೂಟ್ಸ್ನೂ ಮುಗ್ದಿದ್ವು ಆಲ್ಮೋಸ್ಟ್. ಆಮೇಲೆ ಮಾರ್ಕೆಟ್ ಒಳಗೆ ಡ್ರೈ ಫ್ರೂಟ್ಸ್ನೂ ತೊಗೊಂಡ್ವಿ. ಯಾವ್ಯಾವ ಬೇಕಾಗಿದ್ವು, ಯಾವ್ಯಾವ ಆಲ್ಮೋಸ್ಟ್ ಮುಗ್ದಿದ್ವಲ್ಲ ಅವಷ್ಟು ತೊಗೊಂಡ್ವಿ. ಮನೆಗೆ ಬಂದ್ವಿ. ಆಲ್ಮೋಸ್ಟ್ ಅರೌಂಡ್ 9 o'clock ಆಗಿತ್ತು. ಕೃಷ್ವಿನ್ ಫೇವ್ರೇಟ್ ಪಿಸ್ತಾ. ಸೊ ಪಿಸ್ತಾ ಒಂದೇ ಕವರ್ ಒಳಗೆ ಹಾಕ್ಕೊಂಡು ಅದೊಂದೇ ಹಿಡ್ಕೊಂಡಾಳ. ಸೊ ಮನೆಗೆ ಬಂದ್ವಿ. ಅನ್ಕ ಕೃಷ್ವಿಯವ್ರ ಅಜ್ಜನೂ ಮನೆಗೆ ಬಂದಿದ್ರು. ಸೊ ಅವ್ರು ನೋಡಿ ಆಕಿನ ಎಕ್ಸೈಟ್ಮೆಂಟ್ ನೋಡ್ರಿ, ಈಗ ಹೆಂಗೆ ಅಜ್ಜ ಅಂತ ಕರೀತಾಳೆ. ಮನೆಗೆ ಬಂದಮೇಲೆ ಇನ್ನೂ ಅಡುಗೆ ಮಾಡಬೇಕಾಗಿತ್ತು. ಯಾಕಂದರೆ ಚಪಾತಿ ಮತ್ತು ಪಲ್ಯ ಅಷ್ಟೇ ಇತ್ತು. ಸೊ ರೈಸ್ ಅದು ಇರಲಿಲ್ಲ. ಕಿಚಡಿ ಮಾಡ್ಬೇಕಂತ ಹೇಳಿ ಒಂದು ಸ್ವಲ್ಪ ಹೆಸರುಬೇಳೆ ಮತ್ತು ಅಕ್ಕಿ ಒಂದು ಸ್ವಲ್ಪ ಹೊತ್ತು ನೆನೆ ಇಟ್ಟೆ, ಒಂದು 15-20 ನಿಮಿಷ. ಸೊ ಅಷ್ಟರೊಳಗೆ ಕೃಷ್ವಿನೂ ಡ್ರೆಸ್ ಚೇಂಜ್ ಮಾಡಿ ಎಲ್ಲ ಮಾಡಿಕೊಂಡು ಆಮೇಲೆ ತುಪ್ಪದೊಳಗೆ ಒಂದು ಸಿಂಪಲ್ ಒಗ್ಗರಣೆ ಕೊಟ್ಟೆ, ಒಂದೇ ಮೆಣಸಿನ್ಕಾಯಿ ಹಾಕಿ. ಕೃಷ್ವಿನೂ ಖಾರ ತಿನ್ನೋದಿಲ್ಲ ಜಾಸ್ತಿ. ಇದು ರೆಸಿಪಿ ಆಲ್ರೆಡಿ ಶಾರ್ಟ್ಸ್ ಒಳಗೆ ಹಾಕೀನಿ, ನೋಡ್ಬೋದು. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಲಾಗ್. ಬಾಯ್.